ರೈತ ಬಾಂಧವರೇ, ಈಗಂತೂ ಮಳೆ ತುಂಬ ಬರ್ತಾ ಇದೆ. ಈ ಸಮಯದಲ್ಲಿ ನೀವು ಉತ್ತಮವಾಗಿ ಶುಂಠಿಯನ್ನು ನಿರ್ವಹಣೆ ಮಾಡಬೇಕು. ಮಳೆ ನಿಂತ ಮೇಲೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಹಾಗೂ ಮಳೆಯಲ್ಲಿ ಯಾವ ರೀತಿ ಕಾರ್ಯಕ್ಷಮತೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಇದನ್ನು ನೀವು ಪ್ರಮುಖವಾಗಿ ಪಾಲಿಸಲೇಬೇಕು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಶುಂಠಿಯನ್ನು ಉಳಿಸಿಕೊಳ್ಳೋಕ್ಕೆ ಆಗಲ್ಲ. ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಕೀಟನಾಶಕಗಳಾಗಲಿ ಶಿಲೀಂಧ್ರನಾಶಕಗಳಾಗಲಿ ಸ್ಪ್ರೇ ಮಾಡಬೇಡಿ. ಅಥವಾ ಅಲ್ಲಿ ನಿಮಗೆ ಕೊಳೆ ರೋಗ ಕಂಡು ಬಂದಾಗ ಆ ಜಾಗಕ್ಕೆ ದಯವಿಟ್ಟು ಹಾಕಲಿಕ್ಕೆ ಹೋಗಬೇಡಿ. ನೀವು ಮೊದಲು ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಅದನ್ನು ಸಂಪೂರ್ಣವಾಗಿ ಹೊರಗೆ ಹಾಕೋದನ್ನು ಪ್ರಯತ್ನ ಮಾಡಿ. ಮತ್ತು ಈ ಸಮಯದಲ್ಲಿ, ಶೀತದ ಸಮಯದಲ್ಲಿ ಆ ಮಣ್ಣನ್ನು ತೆಗೆದು ಶುಂಠಿ ಗೆಡ್ಡೆಗೆ ಅತಿಯಾಗಿ ಹಾಕೋಕ್ಕೆ ಹೋಗಬೇಡಿ. ಮಳೆ ನಿಂತ ಮೇಲೆ ನಿಮ್ಮ ಜಮೀನಿನಲ್ಲಿ ಅತಿಯಾದ ಶೀತ ಇದ್ದರೆ ಕ್ಯಾಲ್ಶಿಯಂ ನೈಟ್ರೇಟನ್ನು ಸಾಯಿಲ್ ಅಪ್ಲಿಕೇಶನ್ ಕೊಡಿ, ಅಥವಾ ಡ್ರೆಂಚ್ ಮೂಲಕ ಕೊಡಿ, ಅಥವಾ ಡ್ರಿಪ್ ಮೂಲಕ ಕೊಡಿ. ನೀವು ಕ್ಯಾಲ್ಶಿಯಂ ನೈಟ್ರೇಟನ್ನ ಕೊಡೋದ್ರಿಂದ ಅದರಲ್ಲಿರುವಂತಹ ಕ್ಯಾಲ್ಶಿಯಂ ಅಂಶ ನಿಮ್ಮ ಶೀತವನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡುತ್ತೆ. ಹಾಗೂ ಕೊಳೆ ರೋಗ ಕಂಡು ಬಂದಲ್ಲಿ ಮಾಡ್ಕೋ ಅಥವಾ COC, ಬ್ಲೀಚಿಂಗ್ ಪೌಡ್ರು, ಆ ಥರ ಶಿಲೀಂಧ್ರನಾಶಕಗಳನ್ನ ಗುಣಿಗೆ ಡ್ರೆಂಚ್ ಮಾಡಿ. ಪ್ರಮುಖವಾಗಿ ಮಳೆಗಾಲದ ಸಮಯದಲ್ಲಿ, ಶೀತದ ಸಮಯದಲ್ಲಿ ಜಮೀನಿನ ಒಳಗಡೆ ಹೆಚ್ಚಾಗಿ ಓಡಾಡಬೇಡಿ. ಹಾಗೂ ನಿಮಗೆ ಅತಿಯಾಗಿ ಕೊಳೆ ರೋಗ ಸ್ಪ್ರೆಡ್ ಆಗ್ತಿದೆ ಅನ್ನೋದಾದರೆ ನೀವು ಮೂಲತಃ ಪ್ರಥಮ ಬಾರಿಗೆ ಬ್ಲೀಚಿಂಗ್ ಪೌಡ್ರನ್ನ ಅದ್ರ ಸುತ್ತ ಹಾಕಿ. ಈಗ ಸ್ಪ್ರೇ ಮಾಡಲಿಕ್ಕಾಗಲ್ಲ, ಮಳೆ ಜಾಸ್ತಿ ಬರ್ತಾ ಇದೆ ಅಂದರೆ ನೀವು ಬ್ಲೀಚಿಂಗ್ ಪೌಡ್ರನ್ನ ಅಲ್ಲಿ ನೀವು ಹಾಕಿದರೆ ಅಟ್ಲೀಸ್ಟ್ ಒಂದು 3-4 ಡೇಸ್ಗಾರು ಅದು ಕಂಟ್ರೋಲ್ ಆಗುತ್ತೆ, ಬೇರೆ ಕಡೆ ಸ್ಪ್ರೆಡ್ ಆಗಲ್ಲ. ಮಳೆ ಸಂಪೂರ್ಣವಾಗಿ ನಿಂತ ಮೇಲೆ ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಜೆಬ್ ಕಾಂಬಿನೇಷನ್ ಇರೋ ಅಂಥದ್ದನ್ನು ಗುಣಿಗೆ ಬಿಡಿ. ಅದರಲ್ಲೂ ಪ್ರಮುಖವಾಗಿ COCನ ಬಿಟ್ಟರೆ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಧನ್ಯವಾದಗಳು.